ನಮಸ್ಕಾರ ಸ್ನೇಹಿತರೆ, ನಮ್ಮ ತನುಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭ ರಾಶಿಯವರೇ, ಜೀವನದಲ್ಲಿ ಎಂದಿಗೂ ನಿಮ್ಮ ಜ್ಞಾನ, ನಿಮ್ಮ ಹಣ ಅಥವಾ ನಿಮ್ಮ ಕಲೆಯ ಮೇಲೆ ಅಹಂಕಾರ ಪಡಬೇಡಿ. ಹೇಗೆ ಹಣ್ಣುಗಳಿಂದ ತುಂಬಿದ ಮರ ಯಾವಾಗಲೂ ಬಾಗಿರುತ್ತದೆಯೋ ಹಾಗೆಯೇ ಸತ್ಯವಂತ ಮತ್ತು ಯಶಸ್ವಿ ವ್ಯಕ್ತಿ ವಿನಮ್ರನಾಗಿರುತ್ತಾನೆ. ನೆನಪಿಡಿ, ಅಹಂಕಾರವು ಮನುಷ್ಯನ ಅತಿದೊಡ್ಡ ದೌರ್ಬಲ್ಯವಾಗಬಹುದು, ಆದರೆ ವಿನಮ್ರತೆಯು ಪ್ರತಿಯೊಂದು ಕಠಿಣ ಹಾದಿಯಲ್ಲಿಯೂ ಮುಂದೆ ಸಾಗುವ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಪರಿಸ್ಥಿತಿಗಳು ಎಷ್ಟೇ ಇದ್ದರೂ ನಿಮ್ಮ ನಡವಳಿಕೆಯಲ್ಲಿ ಮಾಧುರ್ಯ ಮತ್ತು ನಿಮ್ಮ ಮನಸ್ಸಿನ ನಂಬಿಕೆಯನ್ನು ಇಟ್ಟುಕೊಳ್ಳಿ. ನಮಸ್ಕಾರ ನನ್ನ ಪ್ರೀತಿಯ ಗೆಳೆಯರೇ, ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಹರ ಹರ ಮಹಾದೇವ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ಸಂದೇಶವು ವಿಶೇಷವಾಗಿ ನಿಮಗಾಗಿ ಆಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತ ನೋಡಿ, ಏಕೆಂದರೆ ಇಂದು ನಾವು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಇಂತಹ ಸಂಕೇತಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇವು ಮುಂಬರುವ ಸಮಯದಲ್ಲಿ ನಿಮ್ಮ ಆಲೋಚನೆ ಮತ್ತು ನಿಮ್ಮ ನಿರ್ಧಾರಕ್ಕೆ ಹೊಸ ದಾರಿಯನ್ನು ತೋರಿಸಬಲ್ಲವು. ಒಂದು ವೇಳೆ ನಿಮಗೆ ಪ್ರಭು ಹನುಮಂತನಲ್ಲಿ ನಂಬಿಕೆ ಇದ್ದರೆ, ವಿಡಿಯೋ ಪ್ರಾರಂಭಿಸುವ ಮೊದಲು ಮನಸ್ಸಿನಲ್ಲೇ ಅವರನ್ನು ಸ್ಮರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಧೈರ್ಯಕ್ಕಾಗಿ ಪ್ರಾರ್ಥಿಸಿ. ನನ್ನ ಪ್ರೀತಿಯ ಗೆಳೆಯರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪೂರ್ಣ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತಿರಬಹುದು. ಹಲವು ಬಾರಿ ನೀವು ಪೂರ್ಣ ಪ್ರಾಮಾಣಿಕತೆಯಿಂದ ಪ್ರಯತ್ನಿಸಿದರೂ ಫಲಿತಾಂಶ ನಿಮ್ಮ ನಿರೀಕ್ಷೆಯಂತೆ ಬರಲಿಲ್ಲ. ಕೆಲವೊಮ್ಮೆ ಆರ್ಥಿಕ ಚಿಂತೆ ಬಾಧಿಸಿದ್ದರೆ, ಕೆಲವೊಮ್ಮೆ ಕುಟುಂಬದ ಜವಾಬ್ದಾರಿಗಳು ಮನಸ್ಸನ್ನು ಭಾರವಾಗಿಸಿವೆ. ಇನ್ನು ಕೆಲವೊಮ್ಮೆ ಹೆತ್ತವರ ಅಥವಾ ತಮ್ಮವರ ಮಾತುಗಳೇ ಮನಸ್ಸಿನಲ್ಲಿ ನೋವು ಉಂಟು ಮಾಡಿವೆ. ಆದರೆ ಜೀವನದ ನಿಯಮವೇನೆಂದರೆ, ಕಠಿಣ ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ರಾತ್ರಿಯ ನಂತರ ಬೆಳಗಾಗುವಂತೆ ಹೋರಾಟದ ನಂತರ ಅವಕಾಶಗಳು ಬರುತ್ತವೆ. ಇದೇ ಕಾರಣಕ್ಕೆ ಇಂದು ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡರ ಅಗತ್ಯವಿದೆ. ನೀವು ಸೋಲೊಪ್ಪಿಕೊಳ್ಳದೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರೆಸಿದರೆ, ಈಗ ಮೆಲ್ಲನೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗುತ್ತಿರಬಹುದು ಅನಿಸಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಜನರ ಕಣ್ಣಿಗೆ ಬೀಳುತ್ತೆ. ಯಾರು ಮೊದಲು ನಿಮ್ಮ ಸಾಮರ್ಥ್ಯವನ್ನು ನಂಬಲಿಲ್ಲವೋ ಅವರೇ ಈಗ ನಿಮ್ಮ ಕೆಲಸವನ್ನು ಮೆಚ್ಚಬಹುದು. ನೀವು ಉದ್ಯೋಗ ಮಾಡುತ್ತಿದ್ದರೆ ಯಾವುದಾದರೂ ಹೊಸ ಜವಾಬ್ದಾರಿ ಅಥವಾ ಅವಕಾಶ ಸಿಗಬಹುದು. ವ್ಯವಹಾರ ಮಾಡುತ್ತಿದ್ದರೆ ಹಳೆಯ ಗ್ರಾಹಕರೊಂದಿಗೆ ಮತ್ತು ಸಂಪರ್ಕ ಏರ್ಪಡುವ ಸಾಧ್ಯತೆ ಇದೆ ಮತ್ತು ಹೊಸ ಯೋಜನೆಗಳ ಬಗ್ಗೆ ಆಲೋಚಿಸಲು ಸಮಯವು ಅನುಕೂಲಕರವಾಗಿರಬಹುದು. ಆರ್ಥಿಕ ವಿಷಯಗಳಲ್ಲೂ ನಿಧಾನವಾಗಿ ಸುಧಾರಣೆಯ ಸಂಕೇತಗಳು ಕಾಣಿಸುತ್ತಿವೆ. ನಿಮ್ಮ ಹಣವು ಸುದೀರ್ಘ ಕಾಲದಿಂದ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ, ಅದಕ್ಕೆ ಸಂಬಂಧಿಸಿದ ಯಾವುದಾದರೂ ಸಕಾರಾತ್ಮಕ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಆದಾಗ್ಯೂ ಯಾವುದೇ ದೊಡ್ಡ ಹೂಡಿಕೆ ಅಥವಾ ವಹಿವಾಟು ನಡೆಸುವ ಮೊದಲು ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಅವಸರ ಪಡುವುದನ್ನು ತಪ್ಪಿಸಿ. ಕುಟುಂಬದ ವಿಚಾರಕ್ಕೆ ಬಂದರೆ, ಮನೆಯ ವಾತಾವರಣವು ಹಿಂದಿಗಿಂತಲೂ ಹೆಚ್ಚು ಶಾಂತ ಮತ್ತು ಸಹಕಾರದಿಂದ ಕೂಡಿರಬಹುದು. ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯಗಳಿದ್ದರೆ, ಮಾತುಕತೆಯ ಮೂಲಕ ಅವುಗಳನ್ನು ಪರಿಹರಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ಪ್ರೇರಣೆಯ ಮೂಲವಾಗುತ್ತದೆ. ಸಾಧ್ಯವಾದರೆ ಅವರೊಂದಿಗೆ ಸ್ವಲ್ಪ ಸಮಯವನ್ನು ಖಂಡಿತ ಕಳೆಯಿರಿ. ಪ್ರೇಮ ಸಂಬಂಧಗಳಲ್ಲೂ ಸಹನೆ ಮತ್ತು ನಂಬಿಕೆ ಅತಿ ದೊಡ್ಡ ಶಕ್ತಿ ಎಂದು ನಿರೂಪಿತವಾಗಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎದುರಿಗಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಿಹಿ ಮಾತುಗಳು ಕಠಿಣ ನಡವಳಿಕೆ ಮುರಿಯಲಾಗದಂತಹ ಅನೇಕ ಅಂತರಗಳನ್ನು ಅಳಿಸಿಹಾಕಬಲ್ಲದು. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯಿಂದ ಓದುವ ಸಮಯ. ನೀವು ನಿಯಮಿತವಾಗಿ ಸಹ ಶ್ರಮ ವಹಿಸಿದರೆ ಅದರ ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ನಿರಂತರ ಅಭ್ಯಾಸವನ್ನು ಕಾಯ್ದುಕೊಳ್ಳಬೇಕು. ಆರೋಗ್ಯದ ವಿಷಯದಲ್ಲೂ ನಿಮ್ಮ ದಿನಚರಿತ ವಿಶೇಷ ಗಮನ ಹರಿಸಿ. ಸಮರ್ಪಕ ನಿರ್ಧಾರದೊಂದಿಗೆ ಸರಿಯಾದ ಸಮಯಕ್ಕೆ ಊಟ ಮಾಡಿ ಮತ್ತು ಅನಗತ್ಯ ಒತ್ತಡದಿಂದ ದೂರವಿರಿ. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಅಥವಾ ಭಜನೆಯಲ್ಲಿ ಕಳೆಯುವುದು ಲಾಭದಾಯಕವಾಗಬಹುದು. ನಿಮಗೆ ಶ್ರದ್ಧೆ ಇದ್ದರೆ ಹನುಮಾನ್ ಚಾಲೀಸಾ ಪಠಣ ಅಥವಾ ಪ್ರಭು ಹನುಮಂತನ ಸ್ಮರಣೆಯು ನಿಮಗೆ ಮಾನಸಿಕ ಬಲ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ನೆನಪಿಡಿ, ನಂಬಿಕೆಯ ಜೊತೆಗೆ ಕರ್ಮವೂ ಅಷ್ಟೇ ಅಗತ್ಯ. ಕೇವಲ ಒಳ್ಳೆಯ ಸಮಯಕ್ಕಾಗಿ ಕಾಯುವ ಬದಲು ನಿಮ್ಮ ಪ್ರಯತ್ನಗಳು ನಿರಂತರವಾಗಿ ಮುಂದುವರಿಸಿ. ಇಂದಿನ ಅತಿ ಮುಖ್ಯ ಕಲಿಕೆ ಏನೆಂದರೆ, ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಮೊದಲು ಅವುಗಳನ್ನು ಪೂರ್ಣಗೊಳಿಸುವುದತ್ತ ಗಮನ ಹರಿಸಿ. ನಂತರ ಫಲಿತಾಂಶವೇ ಸ್ವತಃ ನಿಮ್ಮ ಗುರುತಾಗುತ್ತದೆ. ವಿನಮ್ರವಾಗಿರಿ, ಸಂಯಮದಿಂದಿರಿ, ನಿಮ್ಮ ಕುಟುಂಬವನ್ನು ಗೌರವಿಸಿ ಮತ್ತು ನಿಮ್ಮ ಗುರಿಯತ್ತ ಸತತವಾಗಿ ಸಾಗಿ. ಕಠಿಣ ಸಮಯ ಎಂದಿಗೂ ಶಾಶ್ವತವಲ್ಲ, ಆದರೆ ಧೈರ್ಯ ತಳೆಯುವ ವ್ಯಕ್ತಿ ಖಂಡಿತವಾಗಿಯೂ ಮುಂದೆ ಸಾಗುತ್ತಾನೆ. ಒಂದು ವೇಳೆ ನಿಮಗೆ ಈ ಸಂದೇಶವು ಪ್ರೇರಣಾದಾಯಕ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಶ್ರದ್ಧೆಗೆ ಅನುಗುಣವಾಗಿ ಜೈ ಶ್ರೀರಾಮ್, ಜೈ ಬಜರಂಗಬಲಿ ಎಂದು ಬರೆದು ಆಶೀರ್ವಾದ ಮತ್ತು ಸಕಾರಾತ್ಮಕ ಭಾವನೆಯನ್ನು ಹಂಚಿಕೊಳ್ಳಿ. ಈಶ್ವರನು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಯಶಸ್ಸಿನ ಬೆಳಕನ್ನು
ಸದಾ ಕಾಯ್ದುಕೊಳ್ಳಿ. ನನ್ನ ಪ್ರೀತಿಯ ಗೆಳೆಯರೇ, ಜೀವನದ ಪ್ರತಿಯೊಂದು ಹೊಸ ದಿನವೂ ತನ್ನೊಂದಿಗೆ ಹೊಸ ಅವಕಾಶವನ್ನು ತರುತ್ತದೆ. ಹಲವು ಬಾರಿ ತಮ್ಮ ಶ್ರಮ ಯಾರಿಗೂ ಕಾಣಿಸುತ್ತಿಲ್ಲ ಅನಿಸುತ್ತದೆ, ಆದರೆ ಸಮಯ ಎಲ್ಲವನ್ನೂ ಗಮನಿಸುತ್ತದೆ. ನೀವು ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದ್ದರೆ ಅದರ ಫಲಿತಾಂಶಗಳು ನಿಧಾನವಾಗಿ ಹೊರಬರಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಿರಾಶರಾಗುವ ಬದಲು ನಿಮ್ಮ ಗುರಿಯತ್ತ ಗಮನ ಹರಿಸಿ. ಮುಂಬರುವ ದಿನಗಳಲ್ಲಿ ನಿಮಗೆ ನಿಮ್ಮ ಸ್ವಾರ್ಥತೆಯನ್ನು ಸಾಮರ್ಥ್ಯ ಪ್ರದರ್ಶಿಸಲು ನೇರವಾಗುವಂಥ ಅವಕಾಶಗಳು ಸಿಗಬಹುದು. ಯಾವುದಾದರೂ ಹಳೆಯ ಸಂಪರ್ಕದಿಂದ ಲಾಭದಾಯಕ ಮಾತುಕತೆಯಾಗಬಹುದು, ಯಾವುದಾದರೂ ಅಪೂರ್ಣ ಕೆಲಸದಲ್ಲಿ ಪ್ರಗತಿ ಕಾಣಿಸಬಹುದು, ಅಥವಾ ಯಾವುದಾದರೂ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಸಿಗಬಹುದು. ಅದು ಭವಿಷ್ಯಕ್ಕೆ ಉಪಯುಕ್ತವೆಂದು ಸಾಬೀತಾಗಲಿದೆ. ಈ ಅವಕಾಶಗಳ ಲಾಭವು ನಿಮ್ಮ ಆತ್ಮವಿಶ್ವಾಸದ ಜೊತೆಗೆ ವಿವೇಚನೆಯನ್ನು ಕಾಯ್ದುಕೊಂಡಾಗ ಮಾತ್ರ ಸಿಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ಸಣ್ಣ ಮಾತುಕತೆಯೂ ಸಹ ಸಂಬಂಧದಲ್ಲಿ ಬಂದಿದ್ದ ಅಂತರವನ್ನು ಕಡಿಮೆ ಮಾಡುತ್ತದೆ. ಯಾರಾದರೂ ಆತ್ಮೀಯರೊಂದಿಗೆ ಮನಸ್ತಾಪವಿದ್ದರೆ ನೀವೇ ಮುಂಚೂಣಿ ವಹಿಸಿ. ಹಿಂದೆ ಸರಿಯಬೇಡಿ. ಕ್ಷಮೆ ಮತ್ತು ತಿಳುವಳಿಕೆ ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಗುಣಮಟ್ಟದತ್ತ ಗಮನ ಹರಿಸಿ. ಸತತವಾಗಿ ಕಲಿಯುತ್ತಾ ಇರುವವರಿಗೆ ಮುಂದೆ ಸಾಗುತ್ತಾರೆ. ಒಂದು ವೇಳೆ ಹೊಸ ಜವಾಬ್ದಾರಿ ಸಿಕ್ಕರೆ ಅದನ್ನು ಸವಾಲಾಗಿ ನೋಡದೆ ನಿಮ್ಮ ಬೆಳವಣಿಗೆಯ ಅವಕಾಶವೆಂದು ಭಾವಿಸಿ. ಆರ್ಥಿಕ ವಿಷಯಗಳಲ್ಲಿ ವೆಚ್ಚ ಮತ್ತು ಉಳಿತಾಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಜಾಣತನ. ಯಾವುದೇ ಹೊಸ ಯೋಜನೆ ರೂಪಿಸುತ್ತಿದ್ದರೆ ಮೊದಲು ಪೂರ್ಣ ಮಾಹಿತಿ ಪಡೆದುಕೊಂಡು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಸಮಯ ನಿರ್ವಹಣೆ ಮತ್ತು ಆತ್ಮವಿಶ್ವಾಸವು ಉತ್ತಮ ಫಲಿತಾಂಶದತ್ತ ಸಾಗಲು ಪ್ರಮುಖ ಹೆಜ್ಜೆಯಾಗಿದೆ. ಯಾವುದಾದರೂ ವಿಷಯ ಕಠಿಣವೆನಿಸಿದರೆ ಸಹಾಯ ಪಡೆಯಲು ಸಂಕೋಚ ಪಡಬೇಡಿ. ಆರೋಗ್ಯದ ದೃಷ್ಟಿಯಿಂದಲೂ ನಿಮ್ಮ ದೇಹ ಮತ್ತು ಮನಸ್ಸನ್ನು ಕಾಪಾಡಿಕೊಳ್ಳಿ. ನಿಯಮಿತ ದಿನಚರಣೆ, ಸಮತೋಲಿತ ಮತ್ತು ಆಹಾರ, ಪರ್ಯಾಪ್ತ ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ. ನಿಮಗೆ ಶ್ರದ್ಧೆ ಇದ್ದರೆ ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆ, ಧ್ಯಾನ ಅಥವಾ ಹನುಮಾನ್ ಚಾಲಿಸಾ ಪಠಣದಲ್ಲಿ ಕಳೆಯಿರಿ. ಇದರಿಂದ ಮನಸ್ಸಿಗೆ ಶಾಂತಿ, ಕಠಿಣ ಪರಿಸ್ಥಿತಿಗಳು ಎದುರಿಸುವ ಧೈರ್ಯ ಸಿಗುತ್ತದೆ. ನೆನಪಿಡಿ, ಅದೃಷ್ಟ ಅವಕಾಶ ಸಿಗಬಹುದು, ಆದರೆ ಅವುಗಳನ್ನು ಯಶಸ್ಸಾಗಿ ಪ್ರವರ್ತಿಸುವ ಕೆಲಸವನ್ನು ನಿಮ್ಮ ಕರ್ಮ, ಧೈರ್ಯ ಮತ್ತು ಸರಿಯಾದ ನಿರ್ಧಾರಗಳೇ ಮಾಡುತ್ತವೆ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ, ವಿನಮ್ರರಾಗಿರಿ ಮತ್ತು ನಿರಂತರವಾಗಿ ಮುಂದೆ. ಸಮಯ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಸತತ ಪ್ರಯತ್ನ ಮಾಡುವವರಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತವೆ. ನನ್ನ ಪ್ರೀತಿಯ ಗೆಳೆಯರೇ, ಸಮಯದ ಅತಿ ದೊಡ್ಡ ನಿಯಮವೇನೆಂದರೆ ಅದು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಕಠಿಣ ದಿನಗಳಲ್ಲೂ ತನ್ನ ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳುವ ವ್ಯಕ್ತಿಯೇ ಮುಂಬರುವ ಅವಕಾಶ ಸರಿಯಾದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕಳೆದ ಕೆಲವು ಸಮಯದಿಂದ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತೆ ನಿರಾಶರಾಗುವ ಅಗತ್ಯವಿಲ್ಲ. ಪ್ರತಿಯೊಂದು ಪ್ರಯತ್ನವೂ ತನ್ನೊಂದಿಗೆ ಒಂದು ಕಲಿಕೆಯ ತರುತ್ತದೆ ಮತ್ತು ಆ ಕಲಿಕೆಯ ಭವಿಷ್ಯದ ಯಶಸ್ಸಿಗೆ ಬಲವಾದ ತಡಿಪಾಯವಾಗುತ್ತದೆ. ಇಂದಿನ ಸಮಯವು ನಿಮ್ಮ ಗುರಿಯತ್ತ ಮತ್ತೆ ಗಮನ ಹರಿಸುವ ಸಂಕೇತ ನೀಡುತ್ತಿದೆ. ಒಂದು ವೇಳೆ ನೀವು ಯಾವುದಾದರೂ ಪ್ರಮುಖ ಕೆಲಸವನ್ನು ಅರ್ಧಕ್ಕೆ ಬಿಟ್ಟಿದ್ದರೆ ಅದನ್ನು ಪೂರ್ಣಗೊಳಿಸಲು ಯತ್ನಿಸಿ. ಹಲವು ಬಾರಿ ಯಶಸ್ಸು ಕೇವಲ ಇದೇ ಕಾರಣಕ್ಕೆ ದೂರ ಉಳಿದು ಬಿಡುತ್ತದೆ, ಏಕೆಂದರೆ ನಾವು ಕೊನೆಯ ಹೆಜ್ಜೆ ಇಡುವ ಮೊದಲೇ ನಿಂತು ಬಿಡುತ್ತೆ. ಕುಟುಂಬದವರೊಂದಿಗೆ ಕುಳಿತು ಮಾತನಾಡುವುದರಿಂದ ಮನಸ್ಸಿನ ಭಾರ ಹಗುರವಾಗಬಹುದು. ಯಾವುದಾದರೂ ಸದಸ್ಯರೊಂದಿಗೆ ಗೊಂದಲಗಳಿದ್ದರೆ ಶಾಂತ ಮನಸ್ಸಿನಿಂದ ಮಾತಾಡಿ. ಸಂಬಂಧಗಳ ಅತಿ ದೊಡ್ಡ ಶಕ್ತಿಯೆಂದರೆ ನಂಬಿಕೆ ಮತ್ತು ಗೌರವ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅನುಭವದ ಪೂರ್ಣ ಬಳಕೆ ಮಾಡಿ. ಯಾವುದಾದರೂ ಹೊಸ ಅವಕಾಶ ಎದುರಾದರೆ ಅದನ್ನು ಜಾಣತನದಿಂದ ಪರಿಶೀಲಿಸಿ. ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದೆ ತೊಂದರೆಗೆ ಕಾರಣವಾಗಬಹುದು, ಆದರೆ ಆಲೋಚಿಸಿ ಇಟ್ಟ ಹೆಜ್ಜೆ ದೀರ್ಘಕಾಲದವರೆಗೂ ಲಾಭ ನೀಡಬಲ್ಲದು. ಆರ್ಥಿಕ ವಿಷಯಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಎಷ್ಟು ಅಗತ್ಯವಿದೆಯೋ ಅಷ್ಟೇ ಖರ್ಚು ಮಾಡಿ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ನಿಮಗೆ ಶ್ರದ್ಧೆ ಇದ್ದರೆ ಪ್ರತಿದಿನ ಸ್ವಲ್ಪ ಸಮಯ ಹನುಮಂತನನ್ನು ಸ್ಮರಿಸಿ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ, ಧೈರ್ಯ ಹಾಗೂ ಆತ್ಮವಿಶ್ವಾಸ ಸಿಗುತ್ತದೆ. ನೆನಪಿಡಿ, ದೇವರ ಮೇಲಿನ ನಂಬಿಕೆ ಮತ್ತು ನಿಮ್ಮ ಕರ್ಮಗಳ ಮೇಲಿನ ದೃಢತೆ ಎರಡೂ ಜೊತೆಗಿದ್ದಾಗ ಮಾತ್ರ ಜೀವನದ ಪ್ರಯಾಣವು ಹೆಚ್ಚು ಸಾರ್ಥಕವಾಗುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಅಂತಹ ಅವಕಾಶಗಳು ಬರಬಹುದು. ಅವು ನಿಮ್ಮ ಪ್ರತಿಭೆಯನ್ನು ಮೆರೆಸಲು ಸಹಕಾರಿಯಾಗಲಿವೆ. ಆದ್ದರಿಂದ ಸಮಯದ ಮೇಲೆ ನಂಬಿಕೆ ಇಡಿ, ಸಕಾರಾತ್ಮಕ ಆಲೋಚನೆಯನ್ನು ಕಾಯ್ದುಕೊಳ್ಳಿ ಮತ್ತು ಪ್ರತಿಯೊಂದು ದಿನವನ್ನು ಒಂದು ಹೊಸ ಆರಂಭ ಎಂದು ಸ್ವೀಕರಿಸಿ. ಈ ನಿರಂತರ ಪ್ರಯತ್ನವೇ ನಿಮ್ಮನ್ನು ಮೆಲ್ಲನೆ ಆ ಗುರಿಯತ್ತ ಕೊಂಡೊಯ್ಯುತ್ತದೆ. ಯಾವ ಗುರಿಗಾಗಿ ನೀವು ಸುದೀರ್ಘ ಸಮಯದಿಂದ ಕಾಯುತ್ತಿದ್ದೀರೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಹರ ಹರ ಮಹಾದೇವ. ಧನ್ಯವಾದಗಳು.